ಆಧುನಿಕತೆ ನಾಗರೀಕರಣ ಹೆಸರಿನಲ್ಲಿ ಪರಿಸರ ನಾಶ ಸರಿಯಲ್ಲ. ನ್ಯಾ ಪ್ರೇಮ್ ಕುಮಾರ್. ದಿನೇ ದಿನೇ ನಾಗರೀಕರಣ ಆಧುನಿಕತೆ ಹೆಸರಿನಲ್ಲಿ ಪರಿಸರ ಹಂತ ಹಂತವಾಗಿ ನಾಶವಾಗುತ್ತಿದೆ. ಇದರಿಂದಾಗಿ ಮುಂದಿನ ಪೀಳಿಗೆ ಸಾಕಷ್ಟು ಸಮಸ್ಯೆಗೆ ಸಿಲುಕಿದ್ದು, ಭೂಮಿಯ ಮೇಲಿನ ಬುದ್ಧಿವಂತರಾದ ನಾವುಗಳು ಪರಿಸರವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಎಂದು ಜೆಎಂಎಫ್ಸಿ ಹಿರಿಯ ಶ್ರೇಣಿ ನ್ಯಾಯಾಧೀಶ ಪ್ರೇಮ್ ಕುಮಾರ್ ತಿಳಿಸಿದ್ದಾರೆ. ಪಟ್ಟಣದ ಹೊರವಲಯದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪ್ರಾದೇಶಿಕ ಅರಣ್ಯ ವಲಯ, ಸಾಮಾಜಿಕ ಅರಣ್ಯ ವಲಯ ಹಾಗೂ ಇತರೆ ಸರ್ಕಾರಿ ಇಲಾಖೆಗಳು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಪಂಚ ದಿನೇ ದಿನೇ ವೇಗವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಅಶ್ವಥ್ ರೆಡ್ಡಿ, ಗ್ರೇಡ್ 2 ತಹಸೀಲ್ದಾರ್ ತುಳಸಿ, ಸರ್ಕಾರಿ ಅಭಿಯೋಜಕ ರಾಮಮೂರ್ತಿ, ವಕೀಲರ ಸಂಘದ ಕಾರ್ಯದರ್ಶಿ ಮಂಜುನಾಥ, ಗಜಾಂಜಿ ಬಾಬು, ಹಿರಿಯ ವಕೀಲರಾದ ರಾಮನಾಥ ರೆಡ್ಡಿ, ಪ್ರಕಾಶ್, ಶಿವಾನಂದ ರೆಡ್ಡಿ, ಜಿವಿ ವಿಶ್ವನಾಥ್, ನಂದೀಶ್ವರ ರೆಡ್ಡಿ, ನರಸಿಂಹಪ್ಪ, ನರೇಂದ್ರ, ಪ್ರಾದೇಶಿಕ ವಲಯ ಅರಣ್ಯಾಧಿಕಾರಿ ರಾಜಶೇಖರ್, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ಫಿಸ್ ಸಾಹೇಬ್, ನ್ಯಾಯಾಲಯದ ಸಿಬ್ಬಂದಿಯಾದ ಶ್ರೀನಿವಾಸ್, ಸತೀಶ್ ಸೇರಿದಂತೆ ಹಲವರು ಇದ್ದರು. ವರದಿ ಸತೀಶ್ ಬಾಬುಯೆ, ನಂದಿ ಟಿವಿ, ಗುಡಿಬಂಡೆ. ಗೊತ್ತಾಯ್ತಲ್ಲ, ಇಲ್ಲಿ ಎಸ್ಪೆಷಲಿ ಗುಡಿಬಂಡೆ ತಾಲೂಕಲ್ಲಿ ನಾನು ನೋಡಿದಂಗೆ ಚೆನ್ನಾಗಿ ಎನ್ವಿರಾನ್ಮೆಂಟ್ ಪರ್ಪಸ್ ಚೆನ್ನಾಗಿ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ, ಚೆನ್ನಾಗಿ ಪ್ಲಾಂಟೇಶನ್ ಆಗ್ತಾ ಇದ್ದಾವೆ. ಭಾಳ ಖುಷಿ ಸಂಗತಿ. ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಕಾರಣ, ಇಲ್ಲಿ ಇರ್ತಕ್ಕಂಥ ಟೀಚರ್ಸು ಕಾರಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ತಾರೀಖರಂದು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಹಿಂದಿನ ಸಾಲಿನಲ್ಲೂ ಕೂಡ 2025-26 ಸಾಲಿನಲ್ಲಿ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅನ್ನೋ ಘೋಷವಾಕ್ಯದ ಅಡಿಯಲ್ಲಿ ನಾವು ಕಾರ್ಯಕ್ರಮವನ್ನು ಅರಣ್ಯ ಇಲಾಖೆಯ ಸಹಯೋಗದಿಂದ ನಮ್ಮ ಶಾಲೆಯಲ್ಲೇ ಮಾಡಿದ್ರು. ಅದರ ಪ್ರತಿಫಲವಾಗಿ ಕೆಲವು ಗಿಡಗಳು ಇವತ್ತು ಕೂಡ ಅವು ಬೆಳೀತಾ ಇದ್ರೆ ನಮಗೆ ಖುಷಿ. ಅದೇ ರೀತಿ ಈ ಒಂದು ವರ್ಷ ಥೀಮ್ ಏನಿದೆ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಫಾರ್ ನೇಚರ್ ಫಾರ್ ಕ್ಲೈಮ್ಯಾಟ್ ಫಾರ್ ಫ್ಯೂಚರ್. ನಾವು ಪ್ರಕೃತಿಯಿಂದ ಕಲಿಯುವಂಥದ್ದು ತುಂಬ ಇದೆ, ಅರ್ಥ ಆಯ್ತಾ? ಪ್ರಕೃತಿ ವಿಕೋಪಗಳನ್ನ ಯಾರೂ ತಡೆಯೋಕ್ಕಾಗೋದಿಲ್ಲ. ಪ್ರಕೃತಿ ವಿಕೋಪಗಳ ಕಾರಣರಾಗಿರೋ ಅಂಥದ್ದು ನಾವೇ. ಯಾಕೆ ಅಂತ ಹೇಳಿದ್ರೆ, ನಾವು ಕಡಿಯೋಕ್ಕೆ ಹೋದರೆ ಆ ಕಡಿಯೋವನಿಗೂ ಕೂಡ ಸೌಮ್ಯ ಸ್ವಭಾವ ಹೇಗಿದೆ ಪ್ರಕೃತಿಗೆ ಅಂತ ಹೇಳಿದ್ರೆ, ಆ ಕಡಿಯೋವನಿಗೂ ನೆರಳು ಕೊಡೋ ಅಂಥ ಸೌಮ್ಯ ಸ್ವಭಾವ ಇದೆ. ಗಿಡ ಮರಗಳನ್ನು ನಾವು ಹೆಚ್ಚು ಬೆಳೆಸಿದಷ್ಟು ನಮ್ಮ ಒಂದು ಮಳೆಯ ವೃದ್ಧಿ ಆಗುತ್ತೆ, ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ, ಶುದ್ಧ ಗಾಳಿ ಸಿಗುತ್ತೆ. ಇವತ್ತಿನ ದಿನ ಸಿಟಿಲೆಲ್ಲ ಹೋದರೆ ಶುದ್ಧ ಗಾಳಿ ನಮ್ಗೆ ಸಿಗೋದೇ ತೊಂದರೆ ಆಗಿಬಿಟ್ಟಿದೆ. ಅಂಥ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಷ್ಟು ಅತ್ಯಂತ ಅರ್ಥಪೂರ್ಣವಾಗಿ ನಮ್ಮ RF ಅವರಾದ ನದಾಫ್ ಸರ್ ಮತ್ತು ಒಂದು ಅರಣ್ಯ ಇಲಾಖೆ ಮತ್ತು ನಮ್ಮ ವಿದ್ಯಾರ್ಥಿನಿಯರು, ನಮ್ಮ ಮುಖ್ಯೋಪಾಧ್ಯಾಯರು, ಶಿಕ್ಷಕರು ಎಲ್ಲರೂ ಸೇರಿ ಈ ಒಂದು ಪರಿಸರ ದಿನಾಚರಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಒಂದು ಗಿಡ ನೆಡೋ ಅಂಥ ಒಂದು ಕೆಪಾಸಿಟಿ ನಮಗಿಲ್ಲ ಅಂತ ಹೇಳಿದ್ರೆ, ಒಂದು ಗಿಡನ ನಾಶಪಡಿಸೋ ಅಂಥ ಒಂದು ಕೆಪಾಸಿಟಿ ಇದು ಕೂಡ ನಮಗೆ ಬರಬಾರ್ದು. ಅರ್ಥ ಆಯ್ತಾ? ನಾವು ಪ್ರಕೃತಿಗೆ ಕೇಡನ್ನು ಬಯಸ್ತಾ ಇದ್ದೀವಿ. ಆ ಪ್ರಕೃತಿ ಏನಾದರೂ ಮುಂಚ್ಕೊಂಡ್ರೆ ಸುನಾಮಿನೇ, ಮತ್ತೆ ನಾವು ಯಾರೂ ಬದುಕುಳಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಕೃತಿ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಅದೇ ರೀತಿ ಎಲ್ಲರೂ ಕೂಡ ಒಟ್ಟಾಗಿ ಈ ಗಿಡಗಳನ್ನು ನಾಶಪಡಿಸ್ತೀರಾ. ಮತ್ತು ನೀವೇ ವಿದ್ಯಾರ್ಥಿಗಳು ದೊಡ್ಡವರಾಗ್ತೀರ. ನಾವೇನು ಮಾಡಿರ್ತೀವಿ, ನೀವು ಕಲೀಲಿ ಅಂತ ಒಂದು ಬುದ್ಧಿ ಹೇಳಿರ್ತೀವಿ, ಆ ಸಿಟ್ಟಿಟ್ಕೊಂಡು ಗಿಡ ಮರನ ನಾಶಪಡಿಸಿದ್ರೆ ನಿನಗೆ ಶುದ್ಧ ಗಾಳಿ ಸಿಗೋದಿಲ್ಲ, ಶುದ್ಧ ನೀರು ಸಿಗೋದಿಲ್ಲ. ಹಂಗಾಗಿ ಪರಿಸರ ಕಾಳಜಿ ಪ್ರತಿಯೊಬ್ಬ ನಾಗರಿಕರಲ್ಲೂ ಬರಬೇಕು, ಪ್ರತಿಯೊಬ್ಬರ ಇದರಲ್ಲೂ ಕೂಡ ಬರಬೇಕು. ಇವತ್ತಿನ ದಿನ ಫಾರೆಸ್ಟ್ ಏನು ಡಿಸ್ಟ್ರಕ್ಟ್ ಆಗಿದೆ, ಆ ಎಫಾರೆಸ್ಟೇಷನ್ನ ಕಾರ್ಯಕ್ರಮಗಳಲ್ಲಿ ಮತ್ತು ಸೋಷಿಯಲ್ ಫಾರೆಸ್ಟ್ರಿ ಅಂತ ಕಾರ್ಯಕ್ರಮಗಳಲ್ಲಿ ಜನರನ್ನ ತೊಡಗಿಸ್ಕೊಂಡು ಆ ಒಂದು ಫಾರೆಸ್ಟನ್ನ ರಿಸ್ಟೋರ್ ಮಾಡಿದ್ದೇ ಆದಲ್ಲಿ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ ಗಾಳಿ, ಒಳ್ಳೆಯ ಆಹಾರ, ಒಳ್ಳೆಯ ನೀರನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀರಾ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಹಾಗೂ ವಿದ್ಯಾರ್ಥಿನಿಯರು ಪರಿಸರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ KCM ಸರ್ ಇದ್ರ ಮಹತ್ವವನ್ನು ತಿಳಿಸಿದ್ರು. ಅತ್ಯಂತ ಪ್ರಮುಖವಾಗಿ ಬೇಕಾಗಿರೋದು ಪರಿಸರ. ಯಾಕಂದರೆ ಮೊನ್ನೆ IPL ಎಲ್ಲರೂ ನೋಡಿದ್ದೀರಾ, ಒಂದು ಡಾಟ್ ಬಾಲ್ಗೆ ಟಾಟಾ ಏಜೆನ್ಸಿ ಅವರು 19 ಗಿಡಗಳನ್ನು ಸಸಿಗಳನ್ನು ನೆಟ್ಟಿದ್ದಾರೆ. ಎಷ್ಟು ಡಾಟ್ ಬಾಲ್ ಆಗಿದೆ ಅಷ್ಟು, ಒಂದೊಂದು ಡಾಟ್ ಬಾಲ್ಗೂ ಅಷ್ಟು ಸಸಿಗಳನ್ನು ನೆಟ್ಟಿದ್ದಾರೆ. ಹಾಗೆ ಇವತ್ತು ನಾವು ನೇರಳೆ ಗಿಡನ ನೆಟ್ಟಿದ್ದೀವಿ, ಜಮುನೇರಳೆ ಗಿಡ. ಇವತ್ತು ಇದರ 200 ರೂಪಾಯಿ kg ಇದೆ. ಇದು ಅಂದರೆ ಅದ್ರ ಮಹತ್ವ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನೆರಳು ಕೊಡುತ್ತೆ ಮತ್ತು ಔಷಧಿ ಗುಣಗಳು
ಶುಗರ್ ಇರೋರಿಗೆ ತುಂಬ ಔಷಧಿ ಗುಣವನ್ನು ಹೊಂದಿರುವಂಥ ಗಿಡಗಳನ್ನು ನಾವು ನೆಟ್ಟಿದ್ದೀವಿ. ಹಾಗೆ ಅತ್ಯಂತ ಮುಖ್ಯವಾಗಿ ಅರಣ್ಯಗಳನ್ನು ಬೆಳೆಸೋದ್ರಿಂದ ನಾವು ಈಗಾಗಲೇ ಹೇಳಿರ್ತೀವಿ ನಿಮಗೆ, ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು. ಅತ್ಯಂತ ಪ್ರಮುಖವಾಗಿ ನಮಗೆ ವ್ಯವಸಾಯಕ್ಕೆ ಬೇಕಾಗಿರುವಂಥ ಮಣ್ಣು, ಅಂತಹ ಮಣ್ಣಿನ ಮೇಲಿನ ಪದರವನ್ನು ತಡೆಯೋದಕ್ಕೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು ಅರಣ್ಯಗಳು. ಮತ್ತು ಶುದ್ಧವಾಗಿರುವಂಥ ಗಾಳಿ, ಮತ್ತು ಎಷ್ಟೋ ನಮಗೆ ಗಿಡಮೂಲಿಕೆಗಳು, ಔಷಧಿಗಳು ಹೊಂದಿರುವಂಥ ಗಿಡಮೂಲಿಕೆಗಳು ಬರ್ತಾ ಇದೆ. ನಾವು ಯಾವುದೇ ಸಸಿಗಳನ್ನು ನಾಶಪಡಿಸುವಂಥ ಹಕ್ಕು ನಮಗಿಲ್ಲ. ನಾವು ಆ ನಾಶಪಡಿಸಬಾರ್ದು, ಅದನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡಬೇಕು. ಈಗಾಗಲೇ ನಮ್ಮ ಮಕ್ಕಳು ಸಂದರ್ಭದಲ್ಲಿ ಈ ಒಂದು ಗಿಡಗಳನ್ನು ನೆಟ್ಟಿರ್ತಕ್ಕಂಥದ್ದು. ಸೊ ಇವು ಎಲ್ಲರಿಗೂ ಕೂಡ ಹಣ್ಣು ಕೊಡಲಿ, ನೆರಳು ಕೊಡಲಿ ಮತ್ತು ಒಳ್ಳೆಯ ಗಾಳಿಯನ್ನು ನೀಡ್ತಕ್ಕಂಥದ್ದು ಆಗ್ತದೆ. ಅದನ್ನು ಸುರಕ್ಷಿತವಾಗಿ ನಮ್ಮ ಎಲ್ಲ ಶಾಲಾ ಮಕ್ಕಳು ಅದನ್ನು ಬೆಳೆಸಿ ನೀರು ಹಾಕಿ ಪೋಷಿಸುವ ಮುಖಾಂತರ ಅದಕ್ಕೆ ನಾವು ಮಾಡಬೇಕಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಕಾಶಕ್ಕಾಗಿ ನಮಗೆಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಶುಭಾಶಯಗಳು. ಈಗ ತಾಲೂಕು ಅರಣ್ಯ ಇಲಾಖೆ ಮತ್ತು ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ದಿನ ಕೇವಲ ಸಾಂಕೇತಿಕವಾಗಿ ಅಲ್ಲದಿರೇ ಮಕ್ಕಳು ಈ ವಯಸ್ಸಿನಲ್ಲಿ ಇಲ್ಲಿಂದ ಈಚೆಗೆ ಕನಿಷ್ಠ ಅದ್ರ ಬಗ್ಗೆ ಜ್ಞಾನ ತಿಳಿದಿರ್ತೀವಿ ವಿಷಯ. ಆದರೆ ತಮ್ಮ ಜೀವನದಲ್ಲಿ ಗಿಡ ಮರ ಬೆಳೆಸೋದ್ರಿಂದ ಅರಣ್ಯ ಉತ್ಪತ್ತಿ ಉದ್ಭವ ಆಗುತ್ತೆ. ಅದರಿಂದ ಮಳೆ ಬರುತ್ತೆ, ಮಳೆ ಇದ್ದರೆ ಭೂಮಿ ಇದ್ದರೆ ನಾವು ಅಂತ ಒಂದು ಧ್ಯೇಯ ವಾಕ್ಯದೊಂದಿಗೆ ಇವತ್ತು ಈ ವಿಶ್ವ ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಇದಿಲ್ಲೇ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಈ ಸಂದರ್ಭದಲ್ಲಿ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು